ಹಾಯ್ ಹಲೋ ನಮಸ್ತೆ. ಇವತ್ತು ನಮ್ಮ ಮನೇಲಿ ಅಧಿಕ ಮಾಸದ ಉಡಕ್ಕಿ ಕಾರ್ಯಕ್ರಮ ಇತ್ತು. ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಹೀಗಿತ್ತು. ಅಪ್ಪ ಪೂಜೆಗೆಲ್ಲ ನಂದು ಸ್ಯಾರಿ ಮತ್ತು ಉಡಕ್ಕಿ ಜೋಡಿಸಿದ್ದು ಎಲ್ಲ ಇಟ್ಟು ಪೂಜೆ ಮಾಡಿ ಮಂಗಳಾರತಿ ಮಾಡಿದರು. ಆಮೇಲೆ ನೈವೇದ್ಯನೂ ರೆಡಿಯಾಗಿತ್ತು. ನೈವೇದ್ಯ ಇಟ್ಟು ಪೂಜೆ ಮುಗಿಸಿ ಎಲ್ಲರೂ ದೇವರ ಆಶೀರ್ವಾದ ತಗೊಂಡು ಆಮೇಲೆ ಅಮ್ಮನೂ ಬೆಳಗ್ಗೆ ಬೇಗ ಎದ್ದು ಮಡೆ ಅಡುಗೆ ಮಾಡಿದರು. ಅಡುಗೆ ನೋಡೋದಾದರೆ ಈ ಮಾವಿನ ಹಣ್ಣಿನ ಸೀಸನ್ ಇವಾಗ. ಸೊ ಹೋಳಿಗೆ, ಮಾವಿನ ಹಣ್ಣಿನ ಸೀಕರಣೆ, ಕೋಸಂಬರಿ, ಅನ್ನ, ಚಿತ್ರಾನ್ನ, ಪಪ್ಪು ಮತ್ತು ಮೇನ್ ಇಂಪಾರ್ಟೆಂಟು ಸಾರು. ಅದು ಹೋಳಿಗೆ ಸಾರು. ನಮಗೆ ಹೋಳಿಗೆ ಮಾಡಿದಾಗೆಲ್ಲ ಹೋಳಿಗೆಕ್ಕಿಂತ ಹೋಳಿಗೆ ಸಾರೇ ಇಷ್ಟ. ಭಾಳ ಫೇವ್ರೆಟ್ ನನಗೆ ಹೋಳಿಗೆ ಸಾರು. ಆಮೇಲೆ ಹೋಳಿಗೆ ಮಾಡ್ತಾಯಿದ್ದಾಳಮ್ಮ. ಹೋಳಿಗೆ ಅಷ್ಟು ಈಸಿಯಾಗಿ ಬರಲ್ಲ, ನನಗಂತೂ ಅಷ್ಟು ಚೆನ್ನಾಗಿ ಬರಲ್ಲ. ಒಂದು ಸರಿ ಟ್ರೈ ಮಾಡಿದ್ದೆ, ಸ್ವಲ್ಪ ಪರವಾಗಿಲ್ಲ ಬಂದಿತ್ತು. ಮತ್ತು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಅಮ್ಮ ಮಾತ್ರ ಫುಲ್ ಎಕ್ಸ್ಪರ್ಟ್ ಅದರಲ್ಲಿ. ಆದರೂ ಸ್ವಲ್ಪ ಯಾಕೋ ಹರಿತಾ ಇದ್ದಾವೆ ಅಂತ ಹೇಳಿದ್ಲು. ಇಲ್ಲಿ ಪರವಾಗಿಲ್ಲ, ಹಿಟ್ಟು ಸರಿ ಇರಲ್ಲ ಅಂತ ಹೇಳಿದ್ವಿ. ಫೈನಲಾಗಿ ಔಟ್ಪುಟ್ ಏನೋ ಚೆನ್ನಾಗೇ ಬಂದಿತ್ತು ಹೋಳಿಗೆದು ನೋಡೋಕ್ಕೆ. ಅಲ್ಲಲ್ಲಿ ಸ್ವಲ್ಪ ಹರಿದಿತ್ತಷ್ಟೇ, ಆದರೂ ಪರವಾಗಿಲ್ಲ. ಎಲ್ಲ ಮುರ್ಕೊಂಡಿರ್ತಾನೆ ತಿನ್ನೋದು. ಓಕೆ, ನಮ್ಮ ಹುಡುಗ ಬಾಳೆದೆಲೆ ತಂದಿದ್ದ, ಸ್ವಲ್ಪ ಸ್ಪೆಷಲ್ ಟಚ್ ಇರಲಿ ಅಂತ. ಹಾಗಾಗಿ ಬಾಳೆದೆಲೆ ಊಟ ಆಯಿತು. ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಉಡಕ್ಕಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಮ್ಮ. ಹೊಸ ಬಂಧವು ಅಲ್ಲೇ ಸಂತೋಷವು, ಮನೆಯ ದೀಪವು ಬಾಳ ಸಂಗೀತವು, ಮನವೆಚ್ಚಿದ ಮಡದೆಯು ಸಿಕ್ಕಿದವು ಸ್ವರ್ಗ ಸಂಸಾರವು. ಎಷ್ಟು ಖುಷಿಯಾಗುತ್ತಲ್ಲ ನೋಡೋಕ್ಕೆ. ಇದನ್ನೆಲ್ಲ ನೋಡಿ ಕೆಲವೊಬ್ಬರು ಕೇಳ್ತಾ ಇದ್ದಾರೆ, ಏನು ಸ್ಪೆಷಲ್, ಏನಾದರೂ ಗುಡ್ ನ್ಯೂಸಾ ಅಂತ. ಆ ಥರ ಏನೂ ಇಲ್ಲ. ಒಂದೊಂದು ಕಡೆ ಅಧಿಕ ಮಾಸದಲ್ಲಿ ಉಡಕ್ಕಿ ಹಾಕೋ ಕಾರ್ಯಕ್ರಮ ಇರುತ್ತೆ, ಒಂದೊಂದು ಕಡೆ ಇರಲ್ಲ. ಹಾಗಾಗಿ ಎಲ್ಲರಿಗೂ ಗೊತ್ತಿರಲ್ಲ ಅಂದ್ಕೊತೀನಿ. ಮತ್ತು ಈ ವಿಡಿಯೋದಲ್ಲಿ ನನ್ನ ಮಗ ಇಲ್ಲ, ಮಿಸ್ಸಿಂಗು. ಅವನು ಬರೀ ಆಟ ಆಡೋದ್ರಲ್ಲೇ ಬ್ಯುಸಿ ಇರ್ತಾನೆ. ಕರೆದ್ರೆ ಬರಲಿಲ್ಲ. ಸೊ ಅವ್ನು ಬಿಟ್ಟೇ ಎಲ್ಲ ಪ್ರೋಗ್ರಾಮ್ ಆಯಿತು. ಫೋಟೋಸು ಅಷ್ಟೇ, ಒಂದು ಫೋಟೋಕ್ಕೂ ಬರಲೇ ಇಲ್ಲ ಅವನು. ಆಯಿತು, ಇನ್ನು ಉಡಕ್ಕಿ ಎಲ್ಲ ಕಂಪ್ಲೀಟ್ ಆಯಿತು. ಆಮೇಲೆ ತುಳಸಿ ನಮಸ್ಕಾರ ಮಾಡ್ಕೊಂಡ್ಬಂದ್ವಿ. ಮತ್ತು ಅದಾದಮೇಲೆ ಹೊಸಲಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ದೇವ್ರ ಮನೆಗೆ ಹೋಗಿ ದೇವರ ಆಶೀರ್ವಾದ ತೊಗೊಂಡು, ಅದಾದಮೇಲೆ ಸ್ವಲ್ಪ ಫೋಟೋಸ್ ತೊಗೊಂಡು ಅಪ್ಪ ಅಮ್ಮನ ಜೊತೆ. ಸೊ ದಿಸ್ ಈಸ್ ಮೈ ಫ್ಯಾಮಿಲಿ. ಆಮೇಲೆ ದೊಡ್ಡವರ ಆಶೀರ್ವಾದನೂ ತೊಗೊಂಡೆ. ಅಮ್ಮನ ಆಶೀರ್ವಾದ, ಅಪ್ಪನ ಆಶೀರ್ವಾದ, ಯಜಮಾನ್ರ ಆಶೀರ್ವಾದ ಎಲ್ಲ ತೊಗೊಂಡು ಇನ್ನೂ ಸ್ವಲ್ಪ ಟೈಮ್ ಆಗಲಿ, ಆಮೇಲೆ ಟೆಂಪಲ್ಗೆ ಹೋದ್ರಾಯ್ತು ಅಂತ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ವೇಟ್ ಮಾಡೋ ಟೈಮಲ್ಲಿ ಮತ್ತು ಸ್ವಲ್ಪ ಹೊತ್ತು ಫೋಟೋಸ್ ತೊಗೊಂಡ್ವಿ. ಆಮೇಲೆ ಟೈಮ್ ಆಯಿತು. ಗುರುವಾರ ಆಗಿದ್ದರಿಂದ ರಾಯರ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ರಾಯರ ಮಠಕ್ಕೆ ಹೋಗೋಕ್ಕೆ ರೆಡಿಯಾಗಿ ಹೊರಟ್ವಿ. ಇನ್ನೊಂದು ಅಳಿಯನಿಗೂ ಅಧಿಕ ಮಾಸ ಅಂತೇಳಿ ತಾಂಬೂಲ ಕೊಟ್ಟರು ಅಪ್ಪ. ಆಮೇಲೆ ಅಲ್ಲಿಂದ ಸೀದಾ ರಾಯರ ಮಠಕ್ಕೆ ಹೋದ್ವಿ. ಕರೆಕ್ಟು ಟೆಂಪಲ್ ಓಪನ್ ಆಗೋಕ್ಕೆ ನಾವು ಹೋದ್ವಿ. ಮಂಗಳಾರತಿನೂ ಮಾಡ್ತಾಯಿದ್ರು ಭಟ್ರು. ಚೆನ್ನಾಗಾಯಿತು ದರ್ಶನ. ಆಮೇಲೆ ರಾಯರ ಆಶೀರ್ವಾದ ಅಂತ ಮಂತ್ರಾಕ್ಷತೆ ಕಾಳು ಸಿಕ್ತು, ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿಂದ ಸಾಯಿಬಾಬಾ ಟೆಂಪಲಿಗೆ ಬಂದ್ವಿ. ಟೋಟಲಿ ಇವತ್ತು ಟೆಂಪಲ್ ರನ್ ಭಾಳ ಆಯಿತು. ಸಾಯಿಬಾಬನ ಟೆಂಪಲ್ ಹೋಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಹೊರಗೆ ಕಟ್ಟೆ ಮೇಲೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ತಾಯಮ್ಮನ ಗುಡಿಗೆ ಹೋದ್ವಿ. ಅಲ್ಲಿನೂ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನಮ್ಮ ಕುಲದೇವರಾದ ವಾಸವಿ ಗುಡಿಗೆ ಹೋದ್ವಿ, ಅಂದರೆ ನಗರೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿನೂ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಸೀದಾ ಮನೆ ಮುಟ್ಟಿದ್ವಿ. ಹೀಗಿತ್ತು ನನ್ನ ದಿನ.